ಅಂಬಿಕೆಯ ಬಲಗೊಳ್ಳು ಭಕ್ತಿಯುಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬನಿದೆಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಬಡುತ್ತ ವರ್ಣಿಪೆ ನೀ ಕಥಾಮೃತವ ವೈಕುಂಠ ಪದ್ಮನದಿ ಸಿರಿಯೊಡನೆ ವೈಕುಂಠ ಪದ್ಮನದಿ ಸಿರಿಯೊಡನೆ ಅತ್ತಿಗೆನಿ ನೆನೆದಿರೇನೋ ಲಕ್ಷ್ಮೀ ಚಿತ್ರದಯ್ಯನಿ ಕೋಟಿ ಸುತ್ತ ಬೀಳಳು ಕಲ್ಲ ಚಿತ್ತದು ಭವಿದಿದ ಭಿಮತ ಅಯ್ಯೋ ಲಕ್ಷ್ಮೀನಾರಾಯಣರಾಗಿ ನಾವು ಆದರ್ಶಯುತವಾದ ದಾಂಪತ್ಯವನ್ನು ನಡೆಸುತ್ತಾ ಬಂದಿದ್ದೇವೆ. ನೀನಿಲ್ಲದೆ ನಾನಿಲ್ಲ, ನನ್ನನ್ನು ಬಿಟ್ಟು ನೀನಿರುವುದಿಲ್ಲ. ಆದಿ ಮಾಯೆಯು ನಮಗಿದ್ದ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯದ ಪಾಲನಾಧಿಕಾರಿಯಾದ ನನಗೆ ವಾಸಕ್ಕೆ ಈ ವೈಕುಂಠ ಲೋಕ. ಇಲ್ಲಿಗೆ ದುಃಖವನ್ನು ಹೊತ್ತು ಬರುವವರು ಹಸನ್ಮುಖರಾಗಿ ಹಿಂದಿರುಗುತ್ತಾರೆ. ಸರ್ವ ಸನಂದಶಿ ಮೊದಲಾದ ಋಷಿವರೇಣ್ಯರೆಲ್ಲರೂ ದಿನನಿತ್ಯ ನಮ್ಮನ್ನೇ ಸ್ಮರಿಸುತ್ತಾ ನಮ್ಮ ಆಶೀರ್ವಾದವನ್ನು ಪಡೆಯುತ್ತಾರೆ. ಹಾಗೆಂದು ವಿಷ್ಣು ಎಲ್ಲರಿಗೂ ಪ್ರಿಯನಲ್ಲ. ನನ್ನನ್ನು ದೂಷಿಸುವವರು ವಿರೋಧಿಸುವವರು ಇದ್ದಾರೆ. ಹಾಗಾಗಿ ನಾನು ಜಾರಿಯೂ ಆಗಿದ್ದೇನೆ. ಅದೆಲ್ಲ ಇರಲಿ, ನನ್ನ ಜೊತೆ ದೀರ್ಘಕಾಲ ಬದುಕಿ ಸಹಧರ್ಮಿಣಿಯಾದ ನಿನಗೆ ನನ್ನ ಮೇಲಿರುವ ಅಭಿಪ್ರಾಯ ಏನೆಂಬುದಾಗಿ ತಿಳಿಸುವೆಯ ಸ್ವಾಮಿ? ನಿಮ್ಮ ಬಗ್ಗೆ ನಾನು ವರ್ಣಿಸುವುದೇ? ಯಾವ ಶಬ್ದಗಳಿಂದ ವರ್ಣಿಸಲಿ ಸ್ವಾಮಿ? ಪತಿಯೇ ಕೈದ ಧಳನೇನ ಬಣ್ಣಿಪೆ ಪತಿಯೇ
ಮಗನೇ, ಜಗದ ಜೀವರುಗಳ ನಾಡಿ ನಾಡಿಗಳಲ್ಲಿಯೂ ವ್ಯಾಪಿಸಿರುವ ನೀವು ಹೊಗಳಿಕೆಗೆ ಮೀರಿದವರು. ನಿಮ್ಮನ್ನು ವರ್ಣಿಸಲು ನನ್ನಿಂದ ಮಾತ್ರವಲ್ಲ, ಸಾವಿರ ನಾಲಿಗೆಯುಳ್ಳ ಆದಿಶೇಷನಿಗೂ ಕಷ್ಟವಾದೀತು. ಅಂತಹ ಮಹಿಮಾನ್ವಿತರು ತಾವು. ಧರ್ಮವನ್ನು ಕಾಯುವ ಧರ್ಮಾಧ್ಯಕ್ಷರುಗಳಿಗೆ ನೀವು ಅಧಿನಾಯಕ. ಸುರ ನರ ಉಲಗರಿಂದಲೂ ಪೂಜಿತರು. ನಿಮ್ಮ ಪತ್ನಿಯಾಗಿ ನಾನೇ ಧನ್ಯಳು ಸ್ವಾಮಿ. ಸಮುದ್ರ ಮಥನದ ವೇಳೆಯಲ್ಲಿ ಆವಿರ್ಭವಿಸಿದ ನಾನು ಕೈಯಲ್ಲಿ ಸುಮಮಾಲೆಯನ್ನು ಹಿಡಿದು ಬಂದೆ. ಅಶಾಂತವಾಗಿದ್ದ ಆ ವಾತಾವರಣದಲ್ಲಿ ಪ್ರಶಾಂತವಾಗಿ ಕುಳಿತಿದ್ದ ನಿಮ್ಮನ್ನು ಕಂಡೆ. ಹೌದು, ಚಿತ್ತ ಚೋರನಾದ ನಿಮ್ಮ ಆಕರ್ಷಣೆಗೊಳಗಾಗಿ ಸುಮಮಾಲೆಯನ್ನು ನಿಮ್ಮ ಕೊರಳಿಗೆ ಹಾಕಿದೆ. ನಿನಗೇನು ಬೇಕು ಎಂದು ಕೇಳಿದಾಗ ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನವನ್ನು ನೀಡಿದ್ದೀರಿ. ಶ್ರೀಹರಿಯ ಹೃತ್ಕಮಲವಾಸಿನಿ ಎಂಬ ಹೆಸರು ನನಗೆ ಬಂತು. ಹೌದು ಸ್ವಾಮಿ, ಇನ್ನು ನಿಮ್ಮ ಪರಾಗ